ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ, ಹಸ್ಬೆಂಡು ನಿಜವಾಗ್ಲೂ ನನಗೋಸ್ಕರ ಇಲ್ಲಿ ಬಂದು ಇಷ್ಟೆಲ್ಲ ಕಷ್ಟಪಡ್ತಿದಾರ? ಅಲ್ಲ, ಆ ರೌಡಿಗಳು ಬಂದು ಹಸ್ಬೆಂಡ್ಗೆ ಓಡೋಕೆ ಬಂದರು. ಅದನ್ನು ನೋಡ್ಬಿಟ್ಟು ನಾನು ಸುಮ್ಮನಿರೋಕ್ಕಾಗತ್ತಾ? ಸದ್ಯ ಹಸ್ಬೆಂಡ್ಗೆ ಏನೂ ಹೆಚ್ಚು ಕಡಿಮೆ ಆಗಿಲ್ಲ. ಅಲ್ಲ, ಹಸ್ಬೆಂಡ್ಗೆ ದಿಸಾ ಮೇಲೆ ಪ್ರೀತಿ ಇದ್ದಿದ್ದಿದ್ರೆ ನನ್ನನ್ನು ಯಾಕೆ ತಪ್ಕೊಂಡ್ರು? ನಾನು ಮೈ ಮರೆತು ಅವ್ರನ್ನ ತಪ್ಕೊಂಡ್ಬಿಟ್ಟೆ. ಛೇ, ಹಾಗೆ ಮಾಡಬಾರ್ದಾಗಿತ್ತು ಅನಿಸ್ತಿದೆ. ನನ್ನ ಕೋಪನ ಮುಂದುವರಿಸ್ಬೇಕಾಗಿತ್ತು. ನಾನು ಅವ್ರ ಹತ್ರ ದಿಸಾ ಜೊತೆ ಸ್ಟೇಜ್ ಮೇಲೆ ಮಾತಾಡಿದ್ ಸರಿನಾ ಅಂತ ಕೇಳಿದ್ರೆ ಅಲ್ಲಿ ಏನಾಯ್ತು ನಂಗೆ ನೆನಪೇ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಎಷ್ಟು ನಾಟಕ ಆಡ್ತಾರೆ. ಎಲ್ರು ಇವ್ರನ್ನ ನೋಡಿ ಕಳಿಬೇಕು. ಅವತ್ತು ಅವ್ರು ದಿಸನ್ ಜೊತೆ ಮಾತಾಡಿದ್ ನಿಜಾನ ಅಥವಾ ಸುಳ್ಳ? ಅವರೇ ಬಂದು ಅವತ್ತು ಏನ್ ನಡೆದಿತ್ತು ಅಂತ ನಂಗೆ ಹೇಳೋವರೆಗೂ ನಾನು ಮಾತ್ರ ಅವ್ರನ್ನ ಮಾತಾಡ್ಸಲ್ಲ. ಇವ್ರನ್ನ ನೋಡಿದ್ರೆ ಕೋಪ ಮಾಡ್ಕೋಬೇಕು, ಆದ್ರೆ ನಂಗೆ ನಗು ಬರ್ತಿದ್ಯಲ್ವಾ? ಇವ್ರು ಮಾಡಿದ್ದೇನ ನಾನು ಯಾವತ್ತೂ ಶ್ರಮಿಸಲ್ಲ. ದಿಶಾ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ನಾನು. ಅವ್ರಂದ್ರೆ ಇಷ್ಟ ನನಗೆ. ಏನು ಹೇಳ್ತಿದ್ಯಾ? ಕೊನೆಗೂ ಗಂಡಸ್ರ ಬುದ್ಧಿನ ತೋರಿಸ್ಬಿಟ್ಟಲ್ಲ. ದೀಪ ತನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಿದ್ದಾಳೆ. ಅವಳನ್ನ ಪ್ರೀತಿಸೋದ್ ಬಿಟ್ಟು ಇನ್ಯಾವಳನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ಯಲ್ಲ. ಅವಳಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳೆ ಗೊತ್ತೇನೋ? ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪ ಇದೇನಾ ನಿನ್ನ ಕಲ್ಸಿದ ಸಂಸ್ಕಾರ? ಮದುವೆ ಆಗಿದ್ದು ಇನ್ನೊಂದು ಹುಡುಗಿನ ಪ್ರೀತಿಸ್ತೀನಿ ಅಂತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ಗೆ. ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಿಕ್ಕೆ ಅಸಹ್ಯ ಆಗ್ತಿದೆ. ದೀಪ ಸರಿಯಾಗೇ ಮಾಡ್ತಿದ್ದಾಳೆ. ನಿನ್ನಂತವನ ಜೊತೆ ಬಾಳಕ್ಕಿಂತ ದೂರ ಇರೋದೇ ಒಳ್ಳೇದು. ಐ ಹೇಟ್ ಯು ಚಿರು. ಯಾಕೆ ನಗ್ತಿದ್ಯಾ? ಅವತ್ತು ಸ್ಟೇಜ್ ಮೇಲೆ ದಿಶಾ ಅವ್ರು ನನಗೆ ಪ್ರಪೋಸ್ ಮಾಡಿದ್ದು, ನಾನು ಅದನ್ನ ಅಕ್ಸೆಪ್ಟ್ ಮಾಡಿದ್ದು, ಇದೆಲ್ಲ ನಿಜ. ಆದ್ರೆ ಅದೆಲ್ಲ ರಿಹರ್ಸಲ್ ಅಚ್ಚು. ಅಲ್ಲದೆ ಆ ಸಿಚುವೇಶನ್ ಅಲ್ಲಿ ದಿಶಾ ಅವ್ರ ಜಾಗದಲ್ಲಿ ನನಗೆ ದೀಪ ಅವರೇ ಕಾಣಿಸ್ತಾ ಇದ್ರು. ಅವ್ರ ಪ್ರೀತಿನ ನನ್ನ ಹತ್ರ ಹೇಳ್ಕೊಳ್ತಾ ಇದಾರೆ ಅಂತ ಅನಿಸ್ತು. ನಾನು ಒಪ್ಕೊಂಡಿದ್ದು ದೀಪ ಅವ್ರ ಪ್ರೀತಿನೇ ಹೊರತು ದಿಶಾ ಅವ್ರದ್ದಲ್ಲ ಅಚ್ಚು. ಏನು ಹೇಳ್ತಿದ್ದೆ ಚಿರು? ಅಂದ್ರೆ ನೀನು ದೀಪನ ಪ್ರೀತಿ ಮಾಡ್ತಿದ್ಯಾ? ನಿನ್ನ ಹಣೆಗೂ ನಿಜ. ಹಾಗಾದ್ರೆ ನಿನ್ ಮನ್ಸಲ್ಲಿ ದಿಶಾ ಇಲ್ಲ ತಾನೆ? ದೇವ್ರ ಹಣೆಗೂ ಇಲ್ಲ. ಈ ಚಿರಾಗಿ ಯಾವತ್ತಿದ್ರು ಗುಣಕ್ಕೆ ಬೆಲೆ ಕೊಡ್ತಾನೆ ಹೊರತು ರೂಪಕ್ಕಲ್ಲ. ನಾನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಐ ಆಮ್ ಸಾರಿ ಚಿರು. ಈಗ್ಲೇ ಬಾ, ದೀಪಂಗೆ ಈ ವಿಷಯ ಹೇಳೋಣ. ಬಾ. ಬೇಡ ಅಚ್ಚ, ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡಬೇಕು. ಮೊದಲು ನರಸಿಂಹ ಅವ್ರು ಕೊಟ್ಟಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ದೀಪ ಅವ್ರ ಮುಂದೆ ಹೋಗಿ ನಿಲ್ಲೋದು. ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ತೀನಿ. ಅವ್ರು ಖಂಡಿತವಾಗ್ಲೂ ಒಪ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ಲಿವರೆಗೂ ಅವ್ರ ಹತ್ರ ಇದ್ರ ಬಗ್ಗೆ ಏನೂ ಮಾತಾಡಬಾರ್ದು. ಪ್ರಾಮಿಸ್ ಮಾಡು. ಮಾಡಚ್ಚು. ಆಯ್ತು, ನನ್ನ ಕಡೆಯಿಂದ ಯಾವುದೇ ಕಾರಣಕ್ಕೂ ಈ ವಿಷಯದ ಬಗ್ಗೆ ದೀಪಂಗೆ ಹೇಳಲ್ಲ. ಪ್ರಾಮಿಸ್. ದೀಪ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೋಪ ಮಾಡ್ಕೊಳ್ತಿದ್ರು, ಜಗಳ ಮಾಡ್ತಿದ್ರು. ದೀಪ ಅವ್ರು ಒಂದು ಸ್ಟೆಪ್ ಮುಂದೆ ಹೋಗಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಯಾವ ಹೆಣ್ಣೆ ಆಗಲಿ ತನ್ನ ಗಂಡ ತನಗೇ ಮೊದಲನೇ ಪ್ರಿಯಾರಿಟಿ ಕೊಡಬೇಕು ಅಂತ ಬಯಸ್ತಾರೆ. ದೀಪ ಅವರು ಅದನ್ನೇ ಬಯಸಿದ್ರು. ಬಟ್ ಕೆಲಸದ ಕಡಿಬಿಡಿಲಿ ನಾನು ಅವ್ರನ್ನ ಗಮನಿಸ್ಕೊಳ್ಳೋದೇ ಮರ್ತೋದೆ. ದೀಪ ಅವರು ನನ್ನ ಮನ್ಸು ಗೆಲ್ಲೋದಕ್ಕೋಸ್ಕರ, ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ
ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಕಣ್ಣೀರು ಸುರಿಸಿದ್ದಾರೆ. ಅವ್ರು ಪಟ್ಟಿರೋ ಕಷ್ಟದ ಮುಂದೆ ನಂದೆಲ್ಲ ಏನೂ ಇಲ್ಲ ಅಚ್ಚ. ಅವ್ರಿಗೋಸ್ಕರ ನಮ್ಮ ಪ್ರೀತಿನ ಇನ್ನೂ ಗಟ್ಟಿಗೊಳಿಸೋದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಇದನ್ನೆಲ್ಲ ನಾನು ಇಷ್ಟಪಟ್ಟು ಮಾಡ್ತೀನಿ ಅಚ್ಚ. ಅವ್ರ ಮನಸ್ಸು ಗೆದ್ದೇ ಗೆಲ್ತೀನಿ. ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಚೀರು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹಾಗೆ ನಿನಗೆ ನನ್ನಿಂದ ಏನೇ ಸಹಾಯ ಬೇಕಂದ್ರೂ ಕೇಳು, ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಚ್ಚ. ನನ್ನ ತಮ್ಮ ಕೆಟ್ಟವನಲ್ಲ, ತುಂಬ ಒಳ್ಳೆಯವನು. ನಿನ್ನ ವಿಷಯದಲ್ಲಿ ಅವನದೇನು ತಪ್ಪಿಲ್ಲ ಅಂತ ಹೇಗಾದರೂ ಮಾಡಿ ದೀಪಂಗೆ ಅರ್ಥ ಮಾಡಿಸೋಣ ಅಂದರೆ ಚಿರು ದೀಪಂಗೇನು ಹೇಳಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾನೆ. ಹಾಗಂತ ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂರೋದಕ್ಕಾಗಲ್ಲ. ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದಿ ಅಚ್ಚ? ಏನಿಲ್ಲ. ಒಂದು 5 ನಿಮಿಷ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡೋಣ. ಅದಕ್ಕೆ ಮುಂಚೆ ದಿಶಾ ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಹಾಕ್ಬೇಕು. ದಿಶಾಂಗ? ಗಾಬರಿ ಆಗ್ಬೇಡ ನೀನು. ದೀಪ ಅವ್ರಿಗೋಸ್ಕರ ಹಾಕ್ತಿರೋ ಮೆಸೇಜ್ ಇದು. ಈ ಫೋನ್ ಯಾರಿಲ್ಲಿಟ್ರು? ಬೇಡಪ್ಪ, ಸವಾಸನೆ ಬೇಡ. ನನ್ನ ದಿಶಾ ಆಗಿರುತ್ತೆ ತಾನೆ ಇದೆಲ್ಲ ಆಗಿದ್ದು. ಬೇಡ. ಅಲ್ಲ, ಹಸ್ಬೆಂಡಲ್ಲಿ ಬಂದಮೇಲೆ ದಿಶಾಂಗೆ ಫೋನ್ ಅಥವಾ ಮೆಸೇಜ್ ಏನಾದರೂ ಮಾಡಿರ್ತಾರ? ಒಂದ್ಸಲ ನೋಡ್ಬಿಡ್ತೀನಿ. ನನ್ನ ಅನುಮಾನ ನಿಜ ಆಗೋಯ್ತು ನೋಡಿ. ಹಸ್ಬೆಂಡು ಆ ದಿಶಂಗೆ ಎಷ್ಟು ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಕೂಡ ಕಳಿಸಿದ್ದಾರೆ. ಏನು ಅಂತ ನೋಡೇ ಬಿಡ್ತೀನಿ. ದಿಶಾ ಅವರೇ, ಅವತ್ತು ಸ್ಟೇಜ್ ಮೇಲೆ ನಾನು ನಿಮ್ಮ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿದೆ ಅಂತ ಏನಾದರೂ ನೀವು ಕನ್ಫ್ಯೂಸ್ ಆಗಿದ್ರೆ, ಆಸ್ ಯು ನೋ ದಟ್ ವಾಸ್ ಅ ಪಾರ್ಟ್ ಆಫ್ ದ ಸ್ಟೇಜ್ ರಿಹರ್ಸಲ್ ಫಾರ್ ದ ಶೂಟ್. ಇನ್ಫ್ಯಾಕ್ಟ್ ನಾನು ನನ್ನ ವೈಫ್ ದೀಪ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅದೆಲ್ಲ ಮಾತಾಡಿದ್ದು. ನಿಮ್ಗಾಗ್ಲಿ ನೋಡೋರ್ಗಾಗ್ಲಿ ಡ್ಯೂ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಅನ್ಸಿರ್ಬಹುದು, ಬಟ್ ದಟ್ ಇಸ್ ನಾಟ್ ಟ್ರೂ. ನನ್ನ ಮೈಂಡಲ್ಲಿ ಆ ರೀತಿ ಯಾವ ಭಾವನೆನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ದೀಪ ಅವ್ರನ್ನ ಇಷ್ಟು ದಿನ ಬರೀ ಫ್ರೆಂಡ್ ಅನ್ಕೊಂಡಿದ್ದೆ, ಬಟ್ ಈಗ ಅವ್ರ ಮೇಲೆ ಪ್ರೀತಿ ಹುಟ್ಟಿದೆ. ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತ ಕಾಲ್ ಟ್ರೈ ಮಾಡಿದೆ, ಬಟ್ ಕನೆಕ್ಟ್ ಆಗ್ತಿಲ್ಲ. ಸೊ ನಿಮ್ಗೆ ಇದೆಲ್ಲ ಗೊತ್ತಿರಲಿ ಅಂತ ಈ ವಾಯ್ಸ್ ನೋಟ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು. I love you. I love you so much.